ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಇಯರ್ PUC ವಾರ್ಷಿಕ ಪರೀಕ್ಷೆಗಾಗಿ ಇಂಗ್ಲೀಷ್ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದ್ದಿತ್ತು. ಇದರ ಕೀ ಆನ್ಸರನ್ನು ನೋಡುವ. ಸೊ ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗ್ತದೆ, ನಿಮಗೆ ಪ್ಯಾಟರ್ನ್ ಕೂಡ ಗೊತ್ತಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಇತ್ತು ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ದಲ್ಲಿರ್ತಕ್ಕಂಥ ಪಾತ್ರಗಳನ್ನು ಕೇಳಿದರು. ಮಿಸ್ಟರ್ ಅಲಿಜೇಟರ್ ಅಂತ ಕೇಳಿದ್ದಾರೆ, ಸೊ ಮೆಂಬರ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ. ಮಿಸ್ಟರ್ ಫಾಕ್ಸ್ ಅಂತ ಕೇಳಿದ್ದಾರೆ, ಚೇರ್ಮನ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ. ಲಿಪರ್ಡ್ ಇದೆ, ಸೆಕ್ರೆಟರಿ ಟು ದ ಕಮಿಷನ್ ಆಫ್ ದಿ ಎನ್ಕ್ವೈರಿ ಅಂತ ಬರಬೇಕು. ಸೆಕೆಂಡ್ ಇತ್ತು ದ ಲಿಟಲ್ ಒನ್ ಸ್ಪೆಂಡ್ ಡ್ಯಾಶ್ ಎಟ್ ಸ್ಕೂಲ್ ಅಕಾರ್ಡಿಂಗ್ ಟು ದಿ ಪೋಯಮ್ ದ ಸ್ಕೂಲ್ ಬಾಯ್ ಅಂತ ಕೇಳಿದರು. ಅನಾಕ್ಸಿಯಸ್ ಹವರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನೆರೇಟರ್ ಹೂಮ್ ಹ್ಯುಮಿಲೇಷನ್ ಇನ್ ಊರು ಮನುಷ್ಯನ್ ಹ್ಯಾಡ್ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಬ್ಲೂ ಐಸ್ ಆ್ಯಂಡ್ ಹ್ಯಾಂಡಲ್ ಬಾರ್ ಮೌಸ್ಟೇಕ್ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ ಅಕಾರ್ಡಿಂಗ್ ಟು ದ ಪೊಯಟ್ ಆಫ್ ಮನಿ ಮ್ಯಾಡ್ನೆಸ್ ಹಿ ಈಸ್ ಸೋ ಟೆರಿಫೈಡ್ ಆಫ್ ಅಂತ ಕೇಳಿದರು. ಆಪ್ಷನ್ ಡಿ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಇಫ್ ಐ ವಾಸ್ ಅ ಟ್ರೀ ದ ಪೊಯಟ್ ಸೇಸ್ 3000 ಗಾಡ್ಸ್ ಶೆಲ್ಟರ್ ಇನ್ಸೈಡ್ ಅಂತ ಕೇಳಿದರು. ಸೊ ಏನಾಗ್ತದಪ್ಪ ಅಂದರೆ ದ ಸ್ಕಾರ್ಡ್ ಕವ್ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ನೀವು ಕೊಡಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ 6 ಇನ್ ವಾಚ್ಮ್ಯಾನ್ ಆಫ್ ದ ಲೇಕ್ ಡ್ಯಾಶ್ ಸೇಸ್ ದ್ಯಾಟ್ ಹಿ ವಾಸ್ ರಿಸೀವ್ಡ್ ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಫಾದರ್ ಇನ್ ಲಾ ಅಂತ ಕೇಳಿದ್ದಾರೆ. ಸೊ ಏನು ಆನ್ಸರ್ಪ್ಪ ಅಂದ್ರೆ ಮ್ಯಾರಾ ಇಸ್ ದ ರೈಟ್ ಆನ್ಸರ್. ಇನ್ನು ಹೌ ಮೆನಿ ಚಿಲ್ಡ್ರನ್ಸ್ ಡಸ್ ದ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದ ಪೋಯಮ್ ಬೈ ಓಲ್ಗಾ ಅಂತ ಕೇಳಿದರು. 4 ಇದೆ. ಇನ್ನು ಫೆಡ್ರಿಕ್ ಡಗ್ಲಾಸ್ ಮದರ್ ಹ್ಯಾಸ್ ಹೈಯರ್ಡ್ ಬೈ ಅಂತ ಕೇಳಿದರು. ಮಿಸ್ಟರ್ ಸ್ಟೀವರ್ಟ್ ಇಸ್ ದ ರೈಟ್ ಆನ್ಸರ್. ಸೊ 9th ಸ್ಟೇಟ್ಮೆಂಟ್ ಕೇಳಿದರು. ಸ್ಟೇಟ್ಮೆಂಟ್ ಇನ್ ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನಿಕೋಲೋ ಆ್ಯಂಡ್ ಜಕೋಪಾ ಡಿಡಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ರು ಅಂದ್ರೆ ಅವರು ರೀಸನ್ ದೇ ವೇರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ ಅಂತ ಇದೆ. ಸೊ ಆಪ್ಷನ್ ಎ ಏನಾಗ್ತದಪ್ಪ ಅಂದ್ರೆ ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಇಸ್ ದ ರೈಟ್ ಆನ್ಸರ್. 10th ಪ್ರಶ್ನೆಗೆ ಬರ್ತೀನಿ. ವೈ ಡಸ್ ದ ಪೋಯಟ್ ಸೇ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದ್ಯಾಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು ಇನ್ ದಿ ಪ್ರಿಸ್ಕ್ರೈಬ್ಡ್ ಗಾಜಲ್ ಅಂತ ಕೇಳಿದರು. ಆಪ್ಷನ್ ಡಿ ದ ಪೋಯಟ್ ಹ್ಯಾಸ್ ಅದರ್ ಸ್ಯಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಎಟ್ ಅನ್ನೋದು ಸರಿ ಇದೆ. ಇನ್ನು ನೆಕ್ಸ್ಟ್ ಅಪ್ರೋಪ್ರಿಯೇಟಿವ್ ಆರ್ಟಿಕಲ್ಸನ್ನು ತುಂಬಬೇಕು. ಸೊ ಫಸ್ಟ್ ಏನಿತ್ತಪ್ಪ ಅಂತಂದರೆ ಒನ್ಸ್ ಅಪಾನ್ ಅ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್ ಡ್ಯಾಶ್ ಮ್ಯಾನ್ ಹೆಲ್ಪ್ಡ್ ಫ್ರೆಂಡ್ ಡ್ಯೂರಿಂಗ್ ಟೆರೋಟಿಯಲ್ ರೇನ್ಸ್ ಅಂತ ಇದೆ. ಸೊ ಫಸ್ಟ್ ಏನಾಗಬೇಕು ಆ್ಯನ್ ಬರಿಬೇಕು. ಸೆಕೆಂಡ್ ಏನು ಬರಿಬೇಕಿತ್ತು ದ ಅಂತ ಬರಿಬೇಕು. ಇನ್ನು ಪ್ರಿಪೋಸಿಷನ್ಸ್ ಕೇಳಿದ್ದಾರೆ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಆ್ಯಟ್ ಬರಬೇಕು. ಸಿ ಪಾರ್ಕ್ಸ್ ದ ಸ್ಕೂಟರ್ ಅಂಡರ್ ಬರಬೇಕು. ಶಿ ವಾಕ್ಸ್ ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ ಅಂತ ಕೇಳಿದ್ರೆ ಇಂಟು ಅಂತ ಬರೀಬೇಕು. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳನ್ನು ಕೇಳಿದರು. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೂ ಕೂಡ ಉತ್ತರಗಳನ್ನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಸ್ವಲ್ಪ ಮಾರ್ಕ್ ಮಾಡಿಕೊಡ್ರಿ. ಇನ್ನು 2 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವೇ ಇದ್ದಾವೆ, ಓಕೆನಾ. ಸೊ ಅದನ್ನು ಸ್ವಲ್ಪ ನೀವು ಪಾಸ್ ಮಾಡಿ ನೋಡ್ಕೊಡ್ರಿ. ನೇಮ್ ಎನಿ 2 ಥಿಂಗ್ಸ್ ದ್ಯಾಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ಅ ಸಮರ್ ಮಾರ್ನ್ ಅಂತಿತ್ತು. ಇನ್ನು ವಾಟ್ ವೇರ್ ದ 2 ಡಿಸೀಸಸ್ ದ್ಯಾಟ್ ನೆರೇಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಸಫರ್ಡ್ ಫ್ರಾಮ್ ಇನ್ ದಿ ಸ್ಟೋರಿ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಇದೆ. ಇನ್ನು ಹೂ ಈಸ್ ದ ಪ್ಲೇಥಿಂಗ್ ಆಫ್ ದ ಗಾಡೆಸ್ ಈಸ್ ವಾಚ್ಮ್ಯಾನ್ ಆಫ್ ದ ಲೇಕ್ ವಾಟ್ ಡಿಡ್ ದ ಗಾಡೆಸ್ ವಾಂಟ್ ಫಾರ್ ಹರ್ ಪ್ಲೇಥಿಂಗ್ ಅಂತ ಕೇಳಿದರು. ಸೊ ಇದು ಇಂಪಾರ್ಟೆಂಟ್. ಇನ್ನು ಹೂ ಅಕಾರ್ಡಿಂಗ್ ಟು ದ ಪೋಯಟ್ ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್ ಇನ್ ವರ್ಚಿಯಸ್ ಆ್ಯಂಡ್ ಹೌ ಡಿಡ್ ಹಿ ಎಂಡ್ ಹೀಸ್ ಲೈಫ್ ಅಂತ ಕೇಳಿದರು. ಇನ್ನು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ 3 ಮಾರ್ಕರ್ಗಿತ್ತು. ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಇದೆ. ಇಲ್ಲಿ ಏನು ಕೇಳಿದ್ರು ಅಂದ್ರೆ ರೈಟ್ ಅ ನೋಟ್ ಆನ್ ಮೆಡಿಸಿನಲ್ ಎಫೆಕ್ಟ್ಸ್ ಆಫ್ ದಿ ಕ್ರೀಪರ್ ಡಿಸ್ಕಸ್ಡ್ ಬೈ ದ ನೆರೇಟರ್ ಇನ್ ದಿ ಸ್ಟೋರಿ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಎಕ್ಸ್ಪ್ಲೇನ್ ದ ರೋಲ್ ಆಫ್ ತುಳು ರಾಣಿ ಹಜಾರಾ ಇನ್ ಬಾಬರ್ ಅಲೀಸ್ ಸ್ಕೂಲ್ ಅಂತ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್. ಇನ್ನು ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಅ ಟ್ರೀ ಆ್ಯಸ್ ಫೆಲ್ಡ್ ಬೈ ದ ಪೋಯಟ್ ಆಫ್ ಇಫ್ ಐ ವಾಸ್ ಟ್ರೀ ಅಂತ ಪ್ರಶ್ನೆ ಇತ್ತು. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಹೌ ಈಸ್ ದ ಫ್ಲೈಟ್ ಆಫ್ ದ ಓಲ್ಡ್ ವುಮನ್ ಪ್ರೆಸೆಂಟೆಡ್ ಇನ್ ದ ಪೋಯಮ್ ಆ್ಯಂಡ್ ಓಲ್ಡ್ ವುಮನ್ ಅಂತ ಕೇಳಿದರು. ಇದು ಕೂಡ ನೀವು ಸಮ್ರಿ ಬರೆದ್ರು ಕೂಡ ನಡೀತದೆ, ಓಕೆನಾ. ಇನ್ನು ಇನ್ನೊಂದು ಪ್ರಶ್ನೆ ಏನಿತ್ತಪ್ಪ ಅಂದ್ರೆ ವಾಟ್ ವೇರ್ ದ ಡಿಫ್ರೆಂಟ್ ಜಾಬ್ಸ್ ದ ಬಾಯ್ಸ್ ಡಿಡ್ ಟು ಅರ್ನ್ ಮನಿ ಇನ್ 2 ಜೆಂಟಲ್ಮೆನ್ ಆಫ್ ವೆರೋನಾ ಅಂತ ಇತ್ತು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ವಾಟ್ ಆರ್ ರ್ಯಾಶ್ ರಿಯಾಲಿಟೀಸ್ ಆಫ್ ದಿ ಲೈಫ್ ಡ್ರಾ ದ ಅಟೆನ್ಷನ್ ಆಫ್ ದ ಸ್ಪೀಕರ್ ಇನ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಅಂತ ಇತ್ತು, ಓಕೆ. ಇನ್ನು 4 ಮಾರ್ಕರ್ ಕ್ವಶನಲ್ಲಿ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ದು ಸಮ್ರಿಯನ್ನು ಬರೀರಿ. ಸೊ ಇದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತದೆ. ಇನ್ನು ಊರು ಮನುಷ್ಯನಿದೆ, ಇದು ಯಾವತ್ತೂ ಕೂಡ ಮೋಸ್ಟ್ ರಿಪೀಟೆಡ್ ಆಗಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ. ಒಂದು 10-12 ಸಾಲ ಬರೆದ್ರೂ ಸಾಕು. ಇನ್ನು ಮನಿ ಮ್ಯಾಡ್ನೆಸ್ದು ಕೇಳಿದರು. ಸೊ ಇಲ್ಲಿನೂ ಕೂಡ ನಾನು ಮನಿ ಮ್ಯಾಡ್ನೆಸ್ ಏನು ಮಾಡಿದ್ದೀನಪ್ಪ ಅಂತಂದರೆ ಕೊಟ್ಟಿದ್ದೀನಿ. ಇನ್ನು ಬಾಬರ್ ಅಲಿ ಸ್ಕೂಲ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು.
ಹೌ ಡಸ್ ದ ಬಾಬರ್ ಅಲಿ ಎಸ್ ಪುಟ್ ಹೀಸ್ ಫಾದರ್ಸ್ ಬಿಲೀಫ್ ಎಜುಕೇಷನ್ ಈಸ್ ದ ಟ್ರೂ ರಿಲಿಜನ್ ಆಫ್ ಮ್ಯಾನ್ ಇನ್ ಟು ಪ್ರಾಕ್ಟೀಸ್ ಅಂತ ಕೇಳಿದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ನೆಕ್ಸ್ಟ್ ಕೇಳಿದರು ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಮಾರಾ ಇನ್ ದ ಪ್ಲೇ ವಾಚ್ಮೆನ್ ಆಫ್ ದ ಲೇಕ್ ಇತ್ತು. ಇನ್ನು ವಾಟ್ ಆರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಸ್ಲೇವ್ ಚಿಲ್ಡ್ರನ್ ಆ್ಯಸ್ ಅ ನೆರೇಟೆಡ್ ಬೈ ಫೆಡ್ರಿಕ್ ಡಾಗ್ಲಾಸ್ ಅಂತ ಇತ್ತು. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ಯಾಸೇಜ್ ಅದ. ಸೊ ಪ್ಯಾಸೇಜಿಗೆ ಆರಾಮಾಗಿ ನೀವು ಆನ್ಸರ್ಗಳನ್ನು ಬರೀತೀರಿ, ಅದೇನು ಬೇಡ. ಗ್ರಾಮರ್ಗೆ ಬರ್ತೀನಿ. ಹ್ಯಾಸ್ ಹ್ಯಾವ್ ಅದ, ಸೊ ಅಲ್ಲಿ ಹ್ಯಾಸ್ ಬರೀಬೇಕು. ನೆಕ್ಸ್ಟ್ ಆಸ್ಕ್ ಅದ, ಅಲ್ಲಿ ಆಸ್ಕ್ಸ್ ಬರೀಬೇಕು. ನೆಕ್ಸ್ಟ್ ಆರ ಈಸ್ ಅದ, ಆರ್ ಬರೀಬೇಕು. ಈಸ್ ಆರ್ ಅದ, ಈಸ್ ಅಂತ ಬರೀಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರೆ ಅಂದರೆ ವರ್ಬ್ಸ್ ಇದ್ದಾವೆ. ಕ್ಯಾಪ್ಟನ್ ಆ್ಯಂಥೋನಿ ವಾಸ್ ನಾಟ್ ಕನ್ಸಿಡರ್ಡ್ ಅ ರೀಚ್ ಸ್ಲೇವ್ ಹೋಲ್ಡರ್ ಅಂತ ಕೇಳಿದರು. ಓನ್ ಇದೆ, ಓನ್ಡ್ ಅಂತ ಬರ್ತದೆ. ಸೊ ಬಿ ಅದ, ವೇರ್ ಅಂತ ಬರ್ತದೆ. ಬಿ ವಾಸ್ ಬರ್ತದೆ. ಆರ್ಮ್ ಅದ, ಆರ್ಮ್ಡ್ ಅಂತ ಬರ್ತದೆ. ಇನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ಬ್ಯಾಟ್ಸ್ಮನ್ ಫ್ರಮ್ ದ ಫೀಲ್ಡ್ ದ ಬಾಲ್ ಕಲೆಕ್ಟ್ ದ ವೈ ಡಿಡ್ ಅಂತಿತ್ತು. ಸೊ ದ ಆನ್ಸರ್ ಈಸ್ ವೈ ಡಿಡ್ ದ ಬ್ಯಾಟ್ಸ್ಮನ್ ಕಲೆಕ್ಟ್ ದ ಬಾಲ್ ಫ್ರಮ್ ದಿ ಫೀಲ್ಡ್. ಇನ್ನು ನೆಕ್ಸ್ಟ್ ನ್ಯೂ ಡೆಲ್ಲಿ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ವೀಕ್ ಫಾರ್ ಅ ಫ್ಯೂ ಡೇಸ್. ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ನೆಕ್ಸ್ಟ್ ವೀಕ್ ಫಾರ್ ಅ ಫ್ಯೂ ಡೇಸ್. ಇನ್ನು ರಿರೈಟ್ ಮಾಡಬೇಕು. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ ಅಂತಿದೆ. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ ಇಸ್ ದ ರೈಟ್ ಆನ್ಸರ್. ಇನ್ನು ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಅ ಡೆಲಿಕೇಟ್ ಸ್ಕಿನ್ ಬೈ ದ ಹೇಲ್ ಸ್ಟೋರ್ಮ್ ಅಂತಿತ್ತು. ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಅ ಡೆಲಿಕೇಟ್ ಸ್ಕಿನ್ ಫ್ರಾಮ್ ದಿ ಹೆಲಿಸ್ಟನ್. ಇನ್ನು ವೇರ್ ಆರ್ ದ ಬಾಯ್ಸ್ ಆರ್ ಅಂತ ಕೇಳಿದ್ರು. ವೇರ್ ಆರ್ ದ ಬಾಯ್ಸ್ ಅಂತಿತ್ತು. ಇನ್ನು ಅನಿಮಲ್ಸ್ ಆರ್ ಫೋರ್ ಮೋಸ್ಟ್ ಬೆಡ್ ಫ್ರೆಂಡ್ಸ್ ಇದೆ. ಅನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಬರೆದ್ರೆ ಸಾಕು. ಇದು ಕೂಡ ಗ್ರಾಮರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇದನ್ನು ಕೂಡ ನೀಟಾಗಿ ನೋಡ್ಕೊಡ್ರಿ. ಇದು ಡಾಟಾ ರೀಡಿಂಗ್ ಇರ್ತದೆ, ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ನೆಕ್ಸ್ಟ್ ಲೆಟರ್ಗೆ ಬರೋಣ. ಸೊ ಇದು ಕೂಡ ಲೆಟರ್ ಇತ್ತು. ಇದನ್ನು ಪ್ರೆಸಿಡೆಂಟು ಗ್ರಾಮ ಪಂಚಾಯತಿಗೆ ಬರೀಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಇನ್ಕ್ಲೂಡ್ ಮಾಡಿ. ಅದು ಇರ್ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗಿರ್ಬೋದು, ಡಂಪಿಂಗ್ ಕಿಚನ್ ವೇಸ್ಟ್ ಆನ್ ದಿ ಸ್ಟ್ರೀಟ್ ಆಗಿರ್ಬೋದು, ರಿಕ್ವೆಸ್ಟಿಂಗ್ ಫಾರ್ ಅಡಿಷ್ನಲ್ ಅಂಗನವಾಡಿ ಸೆಂಟ್ರ್ ಇನ್ ಅವರ್ ವಿಲೇಜ್ ಆಗ್ಬೋದು. ಫಸ್ಟ್ ಇಲ್ಲಿ ಏನು ಬರಬೇಕು, ಟು ಅಡ್ರೆಸ್ ಬರೀದ್ರಿ, ಡೇಟ್ ಬರೀರಿ, ಆಮೇಲೆ ಫ್ರಾಮ್ ಅಡ್ರೆಸ್ ಬರೀರಿ, ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಬರೆದು, ಲೆಟರ್ ಆಫ್ ದ ಬಾಡಿ ಬರೆದು, ಲಾಸ್ಟ್ ಥ್ಯಾಂಕ್ ಯು ಅಂತ ಬರೆದ್ರೆ ಆಗ್ತದೆ. ಇಷ್ಟು ಏನಿತ್ತಪ್ಪ ಅಂತಂದರೆ ಈ ಫಸ್ಟ್ PUC ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾನು ಆ್ಯನ್ಯುವಲ್ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಾಡೆಲಾಗಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ಏನು ಮಾಡ್ಬೋದು, ಬರಿಬೋದು. ಇಲ್ಲಿ ಡೈಲಾಗ್ಗಳನ್ನು ಕಂಪ್ಲೀಟ್ ಮಾಡಬೇಕು. ರವಿ ಮತ್ತು ವರ್ಮಾ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಸೇಮ್ ಆಗಿರ್ತಕ್ಕಂಥದ್ದು ಕನ್ಸರ್ವೇಷನನ್ನು ನೀವು ಬರಿಬೇಕಿತ್ತು ಕಸ್ಟಮರ್ ಮತ್ತು ಶಾಪ್ ಕೀಪರ್ಗಳ ನಡುವೆ. ಇನ್ನು rearrange the following dialogue between ಹರೀಶ್ ಆ್ಯಂಡ್ ದ ಕ್ಲಾಸ್ ಟೀಚರ್ ಟು ಮೇಕ್ ಅ ಮೀನಿಂಗ್ಫುಲ್ ಕನ್ವರ್ಸೇಷನ್ ಆ್ಯಂಡ್ ರಿರೈಟ್ ಇಟ್ ಅಂತಿದೆ. ಸೊ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಇರ್ತಕ್ಕಂಥ ಸಂಭಾಷಣೆ ಇತ್ತು, ಕರೆಕ್ಟಾಗಿ ಬರೀಬೇಕಾಗಿತ್ತು. ಅದನ್ನು ಆಲ್ರೆಡಿ ಕೂಡ ಬರೆದಿದ್ದಾರೆ. ಸೊ ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.